ಬಿಜೆಪಿ ಸರ್ಕಾರ ಮಾಡಬೇಕಾದ್ರೆ ಒಂದಷ್ಟು ಜನ ಕಾಂಗ್ರೆಸ್ ನಾಯಕರ ಅನಿವಾರ್ಯತೆ ಇತ್ತು. ಅದರಲ್ಲಿ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಇದ್ರು. ಸರ್ಕಾರ ಮಾಡಿದ್ದು ಆಯ್ತು, ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಆಯ್ತು, ನಂತರ ಬಿಜೆಪಿ ಚಿಹ್ನೆಯಲ್ಲಿ ಅವ್ರು ಗೆದ್ದಿದ್ದು ಆಯ್ತು. ಅವ್ರು ಏನು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ನಮ್ಮ ಸರ್ಕಾರ ಇಲ್ಲ ಅಂತ ಮಾತಿದ್ರು. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅಂತಿದ್ರು. ಉಚ್ಚಾಟನೆ ಮಾಡೋಂಥ ತಪ್ಪನ್ನು ಮಾಡಿದ್ರು ಅವರು. ನೋಡ್ರಿ, ಉಚ್ಚಾಟನೆ ಮಾಡೋಂಥದ್ದು ಯಾವಾಗ ಬಂತಂತಂದ್ರೆ ಕ್ರಾಸ್ ವೋಟಿಂಗ್ ಮಾಡಿದ ತಪ್ಪು. ಓಕೆ, ಕ್ರಾಸ್ ವೋಟಿಂಗ್ ಯಾವತ್ತೂ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಒಂದ್ ಪಕ್ಷ ನಾವು ಗೆದ್ದ ಮೇಲೆ ಅವ್ರು ಕ್ರಾಸ್ ವೋಟಿಂಗ್ ಮಾಡಿ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ತೋರ್ಸಿ ಓಟ್ ಹಾಕೋದಿರ್ತದೆ, ಅವಾಗ ಅವ್ರು ತೋರ್ಸಿ ಓಟ್ ಹಾಕಿದ್ ತಪ್ಪು. ಇದೊಂದೇ ಕಾರಣ ಅಲ್ಲ. ಈಗ ಪಾರ್ಟಿಗೆ ಅದು ಪಾರ್ಟಿಯಿಂದ ಗೆದ್ಮೇಲೆ ಪಾರ್ಟಿ ಏನ್ ತೀರ್ಮಾನ, ನನಗೆ ವಿಪ್ ಕೊಟ್ಟ ಮೇಲೆ ಪಾರ್ಟಿ ಏನ್ ತೀರ್ಮಾನ ಅದು ವಿಪ್ಪಿಗೆ ನಾನು ಹೋಗ್ಲೇಬೇಕು. ನನಗೆ ಇಷ್ಟ ಇಲ್ಲಂದ್ರೂ ಹೋಗ್ಲೇಬೇಕು. ಮತ್ತೊಂದು ಕಡೆ ಸರ್ ತುಂಬಾ ಚರ್ಚೆ ಆಗ್ತಿದೆ ಸರ್, ತುಂಬಾ ಚರ್ಚೆ ಆಗ್ತಿದೆ. 66 ಸೀಟಿಗೆ ಇಳಿದೋಯ್ತು. ಅದು ಶಿಗ್ಗಾವಿನೂ ಬಿಟ್ಕೊಟ್ರಿ. ಈಗ 64 ಸೀಟಿಗೆ ಬಂದೋಯ್ತು ಬಿಜೆಪಿ. ಅದ್ರಲ್ಲಿ 3 ಜನರನ್ನು ಉಚ್ಚಾಟನೆ ಮಾಡಿಸ್ತಿದ್ದೀರಾ. ಬೊಮ್ಮಾಯಿ ಅವರು ಲೋಕಸಭೆಗೆ ಹೋದ್ರು, ಸುಧಾಕರ್ ಲೋಕಸಭೆಗೆ ಹೋದ್ರು, ಗೋವಿಂದ ಕಾರಜೋಳ ಲೋಕಸಭೆಗೆ ಹೋದ್ರು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಲೋಕಸಭೆಗೆ ಹೋದ್ರು. ಆಯ್ತಾ, ಇದ್ದಿದ್ದು ಪ್ರತಾಪ್ ಸಿಂಹನ್ ಸುಮ್ಮನೆ ಕೂರಿಸ್ಬಿಟ್ಟು ಯದುವೀರ್ನ ಲೋಕಸಭೆ ಕಳಿಸಿದ್ರಿ. ನೀವು ಬಿಜೆಪಿ JDS ಮೈತ್ರಿ ಅಂತ ಹೋಗ್ತೀವಿ ಅಂದ್ರೂ 150 ಜನ ಎಲ್ಲಿದ್ದಾರೆ ಸರ್? ನೋಡ್ರಿ, ನಮ್ಗೆ 224 ಜನ ಇದ್ದಾರೆ. ಈಗ ನಿಮ್ಗೆ ಸುರ್ಪುರಲ್ಲಿ ರಾಜಗೌಡ್ರೆ ಅನಿವಾರ್ಯ ಅನ್ನೋದಿಲ್ಲ, ಬಿಜೆಪಿ ಕಾರ್ಯಕರ್ತರಿದ್ದಾರೆ. ಬಟ್ ನಮ್ಮ ಎಲ್ಲಾ ಕಡೆ ನಮ್ಮ ತಂಡ ಬಹಳ ಚೆನ್ನಾಗಿದೆ, ಕಾರ್ಯಕರ್ತರು ಜೋಶಲ್ಲಿದ್ದಾರೆ. ಬಟ್ ನಮ್ಗೆ ಏನು ಒಂದ್ ಕಡೆ ಬೇಜಾರು ನೋವು ಏನಪ್ಪಾ ಅಂತಂದ್ರೆ ನಮ್ಗೆ ಇಷ್ಟು ಒಳ್ಳೆ ಅವಕಾಶ ನಮ್ಗೆ ಕಾಂಗ್ರೆಸ್ ಅವ್ರು ಮಾಡಿ ಕೊಟ್ಟರು ನಾವು ಅದನ್ನ ಉಪಯೋಗಿಸಂತಿಲ್ಲಪ್ಪ ಅನ್ನೋದು ಒಂದು ಕೊರಗಂತೂ ಇದ್ದೇ ಇದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.